ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಲಯ ಕಚೇರಿ ಸಂಖ್ಯೆ 2ರಲ್ಲಿ ವ್ಯಾಪಕವಾಗಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರವನ್ನು ಖಂಡಿಸಿ ಇಂದು ಬಸವರಾಜ ಜಾಧವ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಕಾಸು ಕೊಟ್ಟರೆ ಮಾತ್ರ ಕೆಲಸ, ಸಾರ್ವಜನಿಕರ ಆರೋಪ. ಮನೆಗಳ ಆಸ್ತಿ ತೆರಿಗೆ ನೋಂದಣಿ ಮತ್ತು ಹೊಸ ಪಿಐಡಿ ಸಂಖ್ಯೆ ಪಡೆಯಲು ಬರುವ ಜನಸಾಮಾನ್ಯರಿಂದ ಅಧಿಕಾರಿಗಳು ಬಹಿರಂಗವಾಗಿ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಗಂಭೀರ ಆರೋಪ ಮಾಡಿದರು. ಆಸ್ತಿ ತೆರಿಗೆ ವಸೂಲಿಗಾರರಿಂದ ಹಿಡಿದು ಉನ್ನತ ಮಟ್ಟದ ಅಧಿಕಾರಿಗಳವರೆಗೆ ಈ ಭ್ರಷ್ಟಾಚಾರದ ಜಾಲ ಹರಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳಾಗಿದ್ದು, ಭ್ರಷ್ಟಾಚಾರದ ಬಗ್ಗೆ ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಲಂಚ ಕೇಳುವ ಅಧಿಕಾರಿಗಳ ಭಾವಚಿತ್ರಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಹಾಗೂ ಮಾರುಕಟ್ಟೆಯ ಮುಖ್ಯ ರಸ್ತೆಗಳಲ್ಲಿ ಪ್ರದರ್ಶಿಸಿ ಸಾರ್ವಜನಿಕರಿಂದ ಎಚ್ಚರಿಕೆ ನೀಡಬೇಕು. ಪಾಲಿಕೆಯಲ್ಲಿ ಪಾರದರ್ಶಕ ಆಡಳಿತ ಜಾರಿಗೆ ಬರಬೇಕು. ಪ್ರಾಮಾಣಿಕ ಸಿಬ್ಬಂದಿಗಳಿಗೆ ಆಗುತ್ತಿರುವ ಅಪಮಾನ ನಿಲ್ಲಬೇಕು. ಲೋಕಾಯುಕ್ತಕ್ಕೆ ದೂರು ನೀಡುವ ಎಚ್ಚರಿಕೆ. ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದ ಬಸವರಾಜ ಜಾಧವ್ ಅವರು ಮಾತನಾಡಿ, ಪಾಲಿಕೆ ಕಚೇರಿ ಇಂದು ಜನಸಾಮಾನ್ಯರ ಬೆವರಿನ ಹಣವನ್ನ ಕಸಿದು ತಿನ್ನುವ ಭಿಕಾರಿಗಳ ಕೇಂದ್ರವಾಗಿದೆ. ಈ ಲಂಚ ಅವತಾರಕ್ಕೆ ಕೂಡಲೇ ಕಡಿವಾಣ ಹಾಕದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ಲೋಕಾಯುಕ್ತರ ಮೊರೆ ಹೋಗುವುದು ಖಚಿತ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿಯ ಪ್ರತಿಗಳನ್ನು ಧಾರವಾಡ ಜಿಲ್ಲಾಧಿಕಾರಿಗಳಿಗೆ, ಪಾಲಿಕೆ ಆಯುಕ್ತರಿಗೆ ಮಾಹಿತಿ ಹಾಗೂ ಸೂಕ್ತ ಕ್ರಮಕ್ಕಾಗಿ ರವಾನಿಸಲಾಗಿದೆ. ಈ ಹೋರಾಟದಲ್ಲಿ ಬಸವರಾಜ ಜಾಧವ್, ಶರೀಫ್ ಅಮಿನಭಾವಿ, ಹಿದಾಯತ್ ರಾಯಚೂರ್, ಅಜ್ಜು ಪಠಾಣ್, ಕಾರ್ತಿಕ್ ನಾಯಕ್, ನಿಂಗಪ್ಪ ಬಾಗೋಜಿ, ಶಿವಾನಂದ್ ನಿಗದಿ, ಕಲಂದರ್ ಜಾಗಿದಾರ್, ಗಂಗಪ್ಪ ದೊಡ್ಮನಿ, ಮಂಜು ಮಾನೆ, ಚಾಂದ್ ಸಾಬ್ ಮುಲ್ಲಾ, ವಿನಾಯಕ್ ಬಲೋಗಿ ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು.